140 ಕೋಟಿ ಜನಸಂಖ್ಯೆ ಹೊಂದಿರುವ ಈ ದೇಶದಲ್ಲಿ ಸುಮಾರು 70 ಕೋಟಿ ಜನ ಮಿಡಲ್ ಕ್ಲಾಸ್ ಆಗಿದ್ದಾರೆ. ಇವರೇ ದೇಶದ ಅಭಿವೃದ್ಧಿಯಲ್ಲಿ ಅತ್ಯಧಿಕ ಕಾಂಟ್ರಿಬ್ಯೂಷನ್ ನೀಡ್ತಾರೆ. ಇವರಿಗೆ ಈ ತರ ತೋರಿಸಲಾಗುತ್ತೆ, ಇವರಿಂದಲೇ ದೇಶ ನಡೀತಾ ಇದೆ ಅನ್ನೋ ಹಾಗೆ. ಆದರೆ ರಿಯಾಲಿಟಿ ಪೂರ್ತಿ ಇದರ ವಿರುದ್ಧವಾಗಿದೆ. ದೇಶದ ಮಿಡಲ್ ಕ್ಲಾಸ್ ವ್ಯಕ್ತಿ ಒಂದು ಮಾಯಾಜಾಲದಲ್ಲಿ ಸಿಲುಕಿದ್ದಾನೆ. ಮತ್ತೆ ನಾವು ಇವತ್ತು ಅದೇ ಟ್ರ್ಯಾಪ್ ನ ಬಗ್ಗೆ ತಿಳಿಯೋಣ. ಇದರಿಂದ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಬಡತನದ ಕಡೆಗೆ ಹೋಗ್ತಾ ಇದ್ದಾನೆ. ಮತ್ತೆ ಈ ಟ್ರ್ಯಾಪ್ ನಿಂದ ಆಚೆ ಬರುವುದು ಹೇಗೆ ಅನ್ನೋದನ್ನು ತಿಳಿಯೋಣ. ಹಾಗಿದ್ರೆ ಎಲ್ಲಕ್ಕಿಂತ ಮೊದಲು ಈ ಮಿಡಲ್ ಕ್ಲಾಸ್ ವ್ಯಕ್ತಿ ಅಂದ್ರೆ ಯಾರು? ಪ್ರೈಸ್ ಸರ್ಚ್ ನ ಒಂದು ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 4 ಇನ್ಕಮ್ ಕ್ಯಾಟಗರಿಯ ಜನ ಇರ್ತಾರೆ. ಮತ್ತೆ ಟೋಟಲ್ ಫ್ಯಾಮಿಲಿ ಇನ್ಕಮ್ ನ ಪ್ರಕಾರ ಅವರ ಡಿಸ್ಟ್ರಿಬ್ಯೂಷನ್ ಈ ತರ ಇದೆ. 1 ಡೆಸ್ಟಿಟ್ಯೂಟ್ ಅಂದ್ರೆ ಪುವರ್ ಕ್ಲಾಸ್, ಇವರ ವಾರ್ಷಿಕ ಆದಾಯ 1,25,000 ರೂಪಾಯಿ ಆಗಿದೆ. 2 ಅಸ್ಪೈರಿಂಗ್ ಅಂದ್ರೆ ಲೋ ಇನ್ಕಮ್ ಕ್ಲಾಸ್ ನ ಜನ, ಇವರ ವಾರ್ಷಿಕ ಆದಾಯ 1,25,000ದಿಂದ 5 ಲಕ್ಷ ರೂಪಾಯಿವರೆಗೆ ಸಂಪಾದನೆ ಮಾಡ್ತಾರೆ. ನಂತರ ಬರ್ತಾರೆ ಮಿಡಲ್ ಕ್ಲಾಸ್ ಜನ, ಇವರ ವಾರ್ಷಿಕ ಆದಾಯ 5 ಲಕ್ಷದಿಂದ 30 ಲಕ್ಷ ರೂಪಾಯಿ ಆಗಿದೆ. ನಂತರ ಬರ್ತಾರೆ ಅಫ್ಲೂಯೆಂಟ್ ಅಂದ್ರೆ ಸೂಪರ್ ರಿಚ್, 30 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಈಗ ನೀವು ನನಗೆ ಒಂದು ಪ್ರಶ್ನೆ ಮಾಡಬಹುದು, ನಾವು ಕೂಡ ಮಿಡಲ್ ಕ್ಲಾಸ್ ಜನರೇ, ಆದರೆ ನಮ್ಮ ಇನ್ಕಮ್ 30 ಲಕ್ಷ ರೂಪಾಯಿ ಇಲ್ವೇ ಇಲ್ಲ ಅಂತ. ನೋಡಿ, ಇದು ಫ್ಯಾಮಿಲಿ ಇನ್ಕಮ್ ಆಗಿದೆ. ಫ್ಯಾಮಿಲಿಯ ಎಲ್ಲಾ ಸದಸ್ಯರ ಆದಾಯ 5 ಲಕ್ಷದಿಂದ 30 ಲಕ್ಷ ರೂಪಾಯಿ ಆಗಿದ್ರೆ ಮತ್ತೆ ತಿಂಗಳಿಗೆ 40,000ದಿಂದ 2,50,000 ರೂಪಾಯಿ ಸಂಪಾದನೆ ಮಾಡುವವರು. ಇದೇ ನೋಡಿ ಎಲ್ಲಕ್ಕಿಂತ ದೊಡ್ಡ ತಪ್ಪು. ಭಾರತದಲ್ಲಿ ಪ್ರತಿಯೊಬ್ಬರು ತಮಗೆ ಮಿಡಲ್ ಕ್ಲಾಸ್ ಅಂತ ತಿಳಿದುಕೊಳ್ತಾರೆ. ಆದರೆ ನೀವು ಇಲ್ಲಿ ನೋಡಬಹುದು, ಪೂರ್ತಿ ಜನಸಂಖ್ಯೆಯಲ್ಲಿ ಕೇವಲ 2% ಅಷ್ಟೇ ಜನ ನಿಜವಾದ ಮಿಡಲ್ ಕ್ಲಾಸ್ ಆಗಿದ್ದಾರೆ. ಆದರೆ ಜನರಿಗೆ ಈ ತರ ಅನಿಸುತ್ತೆ, ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ನಾನು ಮಿಡಲ್ ಕ್ಲಾಸ್ ಅಂತ ತಿಳಿದುಕೊಳ್ತಾರೆ. ಆದ್ರೆ ನೀವು ಇದನ್ನ ಸ್ವಲ್ಪ ಗಮನಿಸಿ, ಆ ಕುಟುಂಬದಲ್ಲಿ 4 ಜನ ಇದ್ದಾರೆ, ಆದ್ರೆ ಉಳಿದವರು ಏನು ಸಂಪಾದನೆ ಮಾಡೋದಿಲ್ಲ. ಈಗ ಡಿವೈಡ್ ಮಾಡಿ ನೋಡಿದ್ರೆ 50,000 ಭಾಗಿಲೆ ಆಗುತ್ತೆ 12,500 ರೂಪಾಯಿ. ಅಂದ್ರೆ 50,000 ರೂಪಾಯಿ ಸಂಪಾದನೆ ಮಾಡುವ ವ್ಯಕ್ತಿಯ ನಿಜವಾದ ಇನ್ಕಮ್ 12,500 ರೂಪಾಯಿ ಆಗಿದೆ. ಈಗ ನೀವೇ ಹೇಳಿ, ಆತ ನಿಜವಾಗ್ಲೂ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಿದ್ದಾನಾ? ಮತ್ತೆ ಇದೇ ಎಲ್ಲಕ್ಕಿಂತ ದೊಡ್ಡ ಕಾರಣ ಆಗಿದೆ ಮಿಡಲ್ ಕ್ಲಾಸ್ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬೀಳುವುದು. ಅವರಿಗೆ ಅವರ ಪರಿಸ್ಥಿತಿಯ ಬಗ್ಗೆ ಅರಿವೇ ಇಲ್ಲ. ಅಂಡ್ ಟ್ರಸ್ಟ್ ಮೀ, ನಾ ಕೇವಲ ನಿಮ್ಮ ಪರಿಸ್ಥಿತಿ ಬಗ್ಗೆ ಹೇಳಿರೋದು. ನಿಜವಾದ ಟ್ರ್ಯಾಪ್ ಯಾವುದು ಮತ್ತೆ ಈ ಮ್ಯಾಟ್ರಿಕ್ಸ್ ನ ಮಾಯಾಜಾಲ ಏನಿದೆ ಅನ್ನೋದನ್ನ ಕೇಳಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಈ ದೇಶದ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಯಾವತ್ತೂ ಶ್ರೀಮಂತ ಆಗೋದೇ ಇಲ್ಲ, ಆದರೆ ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ. ಟ್ರ್ಯಾಪ್ ನಂಬರ್ 1, ಆಲ್ವೇಸ್ ಔಟ್ ಆಫ್ ಬಜೆಟ್. ನೋಡಿ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಆಸೆ ಪಡ್ತಾನೆ ಅವನ ಜೀವನ ಶ್ರೀಮಂತರ ಹಾಗೆ ಇರಬೇಕು ಎಂದು. ಬ್ರಾಂಡೆಡ್ ಬಟ್ಟೆ, ಐಫೋನ್, ಬೈಕ್ ಎಲ್ಲವೂ ಟಾಪ್ ಆಗಿರಬೇಕು. ಮತ್ತೆ ಈ ಎಲ್ಲದರ ಮಧ್ಯೆ ಬಜೆಟಿಂಗ್ ಅನ್ನ ಮೂಲೆಗೆ ಎಸೆತೇವೆ. ಸಿಕ್ಕಾಪಟ್ಟೆ ಖರ್ಚು ಮಾಡಲು ಪ್ರಾರಂಭ ಮಾಡುತ್ತೇವೆ. ಸಂಪಾದನೆ ಮಾಡುವುದು, ಖರ್ಚು ಮಾಡುವುದು, ಇದೇ ಮೆಂಟಾಲಿಟಿ ಇದೆ ಮಿಡಲ್ ಕ್ಲಾಸ್ ಜನರದ್ದು. 90% ಮಿಡಲ್ ಕ್ಲಾಸ್ ಜನ ಯಾವುದೇ ರಿಟರ್ನ್ ಬಜೆಟ್ ನಿರ್ಮಾಣ ಮಾಡೋದೇ ಇಲ್ಲ. ಅದಕ್ಕೆ ಇವರು ಔಟ್ ಆಫ್ ಬಜೆಟ್ ಆಗಿರ್ತಾರೆ. ಸಂಪಾದನೆ ಕಡಿಮೆ, ಖರ್ಚು ಜಾಸ್ತಿ. ಹಾಗಿದ್ರೆ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ ಬನ್ನಿ. ಈತನ ಹೆಸರಿದೆ ಸುಂದರ್ ಪ್ರತಾಪ್. ತಿಂಗಳಿಗೆ 30ರಿಂದ 40,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಈಗ ಈತನಿಗೆ ಮನೆಯಿಂದ ಆಫೀಸ್ಗೆ ಹೋಗಲು ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಒಂದು ಕಾರ್ ತಗೊಳ್ಳುವ ನಿರ್ಧಾರ ಮಾಡಿದ್ರು. ಮತ್ತೆ ಸುಂದರ್ ಕೂಡ ಅದನ್ನೇ ಮಾಡಿದ್ರು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮಾಡ್ತಾನೆ. ಬಜೆಟಿಂಗ್ ಮಾಡದೆ ಕಾರ್ ಖರೀದಿ ಮಾಡಿ ಶೋ ಆಫ್ ಮಾಡಲು 10 ಲಕ್ಷ ರೂಪಾಯಿಯ ಕಾರ್ ಲೋನ್ ನಲ್ಲಿ ಖರೀದಿ ಮಾಡಿದ್ರು. ಈಗ ಈ EMI ಕ್ಯಾಲ್ಕುಲೇಟರ್ ನ ಪ್ರಕಾರ ನೋಡುವುದಾದ್ರೆ 10 ಲಕ್ಷದ ಲೋನ್ ಮೇಲೆ 9% ಇಂಟ್ರೆಸ್ಟ್ ಇದೆ. 5 ವರ್ಷಕ್ಕಾಗಿ ಲೋನ್ ತಗೊಂಡ ಮೇಲೆ ಪ್ರತಿ ತಿಂಗಳು 20,758 ರೂಪಾಯಿ ಅವರು ಮಂತ್ಲಿ EMI ಪೇ ಮಾಡಬೇಕು. 40,000 ಸಂಪಾದನೆ ಮಾಡುವ ವ್ಯಕ್ತಿ 20,000 ರೂಪಾಯಿ EMI ಪೇ ಮಾಡಿದ್ರೆ ಔಟ್ ಆಫ್ ಬಜೆಟ್ ಆಗೇ ಆಗುತ್ತೆ. ನಂತರ ಗಾಡಿಯ ಮೇಂಟೆನೆನ್ಸ್ ಮತ್ತೆ ಅಸಲು ಪೇ ಮಾಡುವಾಗ ಅರ್ಥ ಆಯಿತು ಬಜೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಅದಕ್ಕೆ ಖರ್ಚು ಮಾಡುವಾಗ ಅಳೆದು ತೂಗಿ ಖರ್ಚು ಮಾಡಿ, ಇಲ್ಲ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತೀರಾ. ಟ್ರ್ಯಾಪ್ ನಂಬರ್ 2, ಸೇ ನೋ ಟು ಕ್ಯಾಶ್ ಅಂಡ್ ಎಸ್ ಟು ಕ್ರೆಡಿಟ್ ಕಾರ್ಡ್. ಇವತ್ತಿನ ಮಿಡಲ್ ಕ್ಲಾಸ್ ವ್ಯಕ್ತಿ ಪ್ರತಿಯೊಂದು ಸಣ್ಣ ಪುಟ್ಟ ಖರ್ಚಿಗೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತಾ ಇದ್ದಾನೆ. ಈ ವರದಿ ಪ್ರಕಾರ 67% ಇಂಡಿಯನ್ಸ್ ಪರ್ಸನಲ್ ಲೋನ್ ಮತ್ತೆ ಕ್ರೆಡಿಟ್ ಕಾರ್ಡ್ ಮೇಲೆ ಅವಲಂಬಿತರಾಗಿದ್ದಾರೆ. ಕಾರ್ಡ್ ಸ್ವೈಪ್ ಮಾಡದೇ ಇದ್ರೆ ಖರೀದಿ ಮಾಡಲು ಆಗೋದೇ ಇಲ್ಲ ಎಂದು ತಿಳಿದುಕೊಂಡಿದ್ದಾರೆ. ಮತ್ತೆ ಇವರೆಲ್ಲ ಕ್ಯಾಶ್ ಪೇಮೆಂಟ್ ನಲ್ಲಿ ನಂಬಿಕೆ ಇಡೋದಿಲ್ಲ. ಅದರ ಬದಲು ಸಣ್ಣ ಅಮೌಂಟ್ ಖರ್ಚು ಮಾಡಲು ಕ್ರೆಡಿಟ್ ಕಾರ್ಡ್ ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಈತನ ಹೆಸರಿದೆ ಸುರೇಶ್. ಇವನ ಬಳಿ ಇರುವ ಕ್ರೆಡಿಟ್ ಕಾರ್ಡ್ ತುಂಬಾ ಹೈ ಲಿಮಿಟ್ ಆಗಿತ್ತು. ಇತ್ತೀಚೆಗೆ ಇವರ ಮದುವೆ ಸಹ ಆಗಿತ್ತು. ಅದಕ್ಕಾಗಿ ಇವರು ಎಲ್ಲಾ ಖರ್ಚು ಕ್ರೆಡಿಟ್ ಕಾರ್ಡ್ ನಿಂದಲೇ ಪೇ ಮಾಡಿದ್ರು. ನಂತರ ಹನಿಮೂನ್ ಎಕ್ಸ್ಪೆನ್ಸಸ್ ಸೇರಿ ಮನೆಯ ಫರ್ನಿಚರ್ ವರೆಗೆ ಎಲ್ಲವೂ ಕ್ರೆಡಿಟ್ ಕಾರ್ಡ್ ನಿಂದ ಖರೀದಿ ಮಾಡಿದ. ಈಗ ತಿಂಗಳ ಕೊನೆಯಲ್ಲಿ ಅವರ ಕ್ರೆಡಿಟ್ ಕಾರ್ಡ್ ಬಿಲ್ 5ರಿಂದ 6 ಲಕ್ಷ ರೂಪಾಯಿ ಬಂತು. ಆದರೆ ಅದರಲ್ಲಿ ಮಿನಿಮಮ್ ಪೇ ಬ್ಯಾಲೆನ್ಸ್ 20,000 ರೂಪಾಯಿ ಅಂತ ಬರ್ದಿತ್ತು. ಅದಕ್ಕೆ ಸುರೇಶ್ ಕೂಡ 20,000 ರೂಪಾಯಿಯ ಆಪ್ಷನ್ ಅನ್ನೇ ಆಯ್ಕೆ ಮಾಡಿದ. ಆದರೆ ಟರ್ಮ್ಸ್ ಅಂಡ್ ಕಂಡೀಷನ್ ಸರಿಯಾಗಿ ಓದಲಿಲ್ಲ. ಒಟ್ಟು ಸಾಲದ ಮೇಲೆ ಜಾಸ್ತಿ ಅಸಲು ಪೇ ಮಾಡಬೇಕಾಯಿತು.
ಏಕೆಂದ್ರೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು 18, 30 ಇಲ್ಲ 35% ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ. ನೋಡ್ತಾ ನೋಡ್ತಾ ಆ ಅಮೌಂಟ್ ಎಷ್ಟು ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಮತ್ತೆ ಸುರೇಶ್ ಡಿಫಾಲ್ಟ್ ಮಾಡಲು ಪ್ರಾರಂಭ ಮಾಡಿದ್ರು. ಅವರ ಮೇಲೆ ಲೇಟ್ ಫೀಸ್, ಪೆನಲ್ಟಿ ಚಾರ್ಜಸ್ ಹಾಕಲಾಯಿತು. ಮತ್ತೆ ಅವರ ಕ್ರೆಡಿಟ್ ಸ್ಕೋರ್ ಸಹ ಕಡಿಮೆ ಆಯಿತು. ಪ್ರತಿದಿನ ಬ್ಯಾಂಕ್ ನಿಂದ ಕಾಲ್ಸ್, ಇಮೇಲ್ಸ್, ಮೆಸೇಜಸ್ ಬರಲು ಪ್ರಾರಂಭ ಆದವು. ಕೊನೆಗೆ ಹಣ ಹೊಂದಿಸಿ ಬ್ಯಾಂಕಿಗೆ ಪೇ ಮಾಡಬೇಕಾಯಿತು. ಇದೇ ತರ ಆಗುತ್ತೆ ನಮ್ಮೆಲ್ಲರ ಜೊತೆಗೆ. ನಮ್ಮ ಬಳಿ ಇರುವ ಹಣವನ್ನು ನಾವು ಯೂಸ್ ಮಾಡೋದಿಲ್ಲ, ಬದಲಾಗಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡುತ್ತೇವೆ. ಮತ್ತೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ತೇವೆ. ಮತ್ತೆ ಇದೇ ಯೋಚನೆಯಿಂದ ಮಿಡಿಲ್ ಕ್ಲಾಸ್ ಟ್ರ್ಯಾಪ್ ನಲ್ಲೇ ಇರುತ್ತೇವೆ. ಅದಕ್ಕೆ ಆದಷ್ಟು ಈ ಕ್ರೆಡಿಟ್ ಕಾರ್ಡ್ ನಿಂದ ದೂರ ಇರಿ. ಟ್ರ್ಯಾಪ್ ನಂಬರ್ 3, ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್ ನಾಲೆಜ್. ಈ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಇಂಡೆಕ್ಸ್ ಫಂಡ್ ಇದೆಲ್ಲ ವೇಸ್ಟ್. ನಮ್ಮ ಫ್ರೆಂಡ್ ಕೂಡ ಹಣ ಕಳೆದುಕೊಂಡ. ಇದೇ ಸ್ಟೇಟ್ಮೆಂಟ್ ಇರುತ್ತೆ ಪ್ರತಿಯೊಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿದು. ಇದರ ಎಲ್ಲಕ್ಕಿಂತ ದೊಡ್ಡ ಕಾರಣ ಇದೆ ಪ್ರಾಪರ್ ನಾಲೆಜ್ ಇಲ್ಲದೆ ಇರೋದು. ಮತ್ತೆ ಇದೇ ಎಲ್ಲಕ್ಕಿಂತ ದೊಡ್ಡ ಟ್ರ್ಯಾಪ್ ಕೂಡ ಆಗಿದೆ. ಈ ವರದಿ ಪ್ರಕಾರ 72% ಇಂಡಿಯನ್ಸ್ ಗಳಿಗೆ ಗೊತ್ತೇ ಇಲ್ಲ ಎಲ್ಲಿ, ಯಾವಾಗ ಮತ್ತೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಂದು. ಅದಕ್ಕೆ ತಮ್ಮ ಎಲ್ಲಾ ದುಡ್ಡು ಬ್ಯಾಂಕಿನಲ್ಲಿ ಇಡೋದಕ್ಕೆ ಆಸೆ ಪಡ್ತಾರೆ. ಏಕೆಂದ್ರೆ ಅವರಿಗೆ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಜೊತೆಗೆ ಶ್ರೀಮಂತನೂ ಆಗ್ಬೇಕು. ನೋಡಿ, ಸ್ಟಾಕ್ ಮಾರ್ಕೆಟ್, ಇಂಡೆಕ್ಸ್ ಫಂಡ್ ಇವತ್ತಿನ ಮಾರ್ಕೆಟ್ ನಲ್ಲಿ ರೆವಲ್ಯೂಷನ್ ಆಗಿವೆ. ನಿಮಗೆ ಮತ್ತೆ ನಿಮ್ಮ ಭವಿಷ್ಯಕ್ಕೆ ಒಂದು ವರದಾನ ಆಗಬಹುದು. ಪವರ್ ಆಫ್ ಕಂಪೌಂಡಿಂಗ್ ನಿಜವಾಗ್ಲೂ ನಿಮ್ಮ ಜೀವನ ಬದಲಾವಣೆ ಮಾಡಬಹುದು. ಈಗ ನೀವು ಸ್ಟಾಕ್ ಮಾರ್ಕೆಟ್, ಗೋಲ್ಡ್, ಅಸೆಟ್ಸ್ ಅಥವಾ ಬಿಸ್ನೆಸ್ ನಲ್ಲೂ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆದರೂ ಕೂಡ ಜನ ತಮ್ಮ ಹಣ ತಮ್ಮ ಕಣ್ಣು ಮುಂದೆ ಇರಬೇಕು, ಬೇಕಾದಾಗ ತಗೊಳ್ಬೇಕು, ಮತ್ತೆ ನಾವು ಶ್ರೀಮಂತನೂ ಆಗ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ. ಮತ್ತೆ ಇಂತಹದೇ ಯೋಚನೆ ಆಗಿತ್ತು ಮಿಸ್ಟರ್ ಸಿಂಗ್ ಅವರದು. ಅದಕ್ಕೆ ಅವರು ತುಂಬಾ ಲೇಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿದ್ರು. 32ನೇ ವಯಸ್ಸಿಗೆ ಇಂಡೆಕ್ಸ್ ಫಂಡ್ ನಲ್ಲಿ SIP ಪ್ರತಿ ತಿಂಗಳು 8,000 ರೂಪಾಯಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರು. ಮತ್ತೆ ಅದರಿಂದ 13% ಆನ್ಯುವಲ್ ರಿಟರ್ನ್ ಸಿಗ್ತಾ ಇತ್ತು. ಈಗ ನೀವೇ ನೋಡಬಹುದು, 55ನೇ ವಯಸ್ಸಿಗೆ ಇವರ ಬಳಿ ಕೇವಲ 50 ಲಕ್ಷ ರೂಪಾಯಿ ಅಷ್ಟೇ ಇರುತ್ತೆ. ಅದೇ ಮಿಸ್ಟರ್ ಸಿಂಗ್ ಯಂಗ್ ವಯಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿದ್ರೆ, ಅಂದ್ರೆ 22ನೇ ವಯಸ್ಸಿಗೆ ಪ್ರಾರಂಭ ಮಾಡಿದ್ರೆ, ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ ಮೇಲೂ ಇವರ ಬಳಿ 1 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಹಣ ಇರ್ತಾ ಇದ್ವು. ನೋಡಿ, ನೀವು ಒಟ್ಟಿಗೆ ಎಲ್ಲಾ ಹಣ ಬ್ಯಾಂಕ್ ನಿಂದ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಬದಲಾಗಿ ಸ್ವಲ್ಪ ಸ್ವಲ್ಪ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಿ. ನಾನು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿ ಅಂತಿಲ್ಲ, ಬದಲಾಗಿ ನೀವು ಗೋಲ್ಡ್, ಪ್ರಾಪರ್ಟಿ ಅಥವಾ ನಿಮಗೆ ಜಾಸ್ತಿ ರಿಟರ್ನ್ ಕೊಡುವ ಕಡೆಗೆ ಹೂಡಿಕೆ ಮಾಡಿ. ಆವಾಗಲೇ ನೀವು ಸರಿಯಾಗಿ ರಿಚ್ ಆಗೋದು. ಟ್ರ್ಯಾಪ್ ನಂಬರ್ 4, ನೆಗ್ಲೆಕ್ಟಿಂಗ್ ಇನ್ಫ್ಲೇಷನ್. ನೋಡಿ, ಮಿಡಿಲ್ ಕ್ಲಾಸ್ ಜನರ ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಅಂದ್ರೆ ಅವರು ಯಾವತ್ತೂ ದೊಡ್ಡ ಬೆಲೆ ಏರಿಕೆ ಮೇಲೆ ಗಮನ ಹರಿಸೋದೇ ಇಲ್ಲ. ಸೇವಿಂಗ್ಸ್ ಮಾಡದೇ ಇರೋದು, ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು ಕೂಡ ಬೆಲೆ ಏರಿಕೆಯ ಕಾರಣ ಆಗಿರುತ್ತೆ. ಕೆಲವು ವರ್ಷಗಳ ಮುಂಚೆ ಜನರ ಆವರೇಜ್ ಸ್ಯಾಲರಿ 20,000 ರೂಪಾಯಿ ಆಗಿರ್ತಾ ಇತ್ತು. ಆದರೆ ಈಗ ಸ್ವಲ್ಪ ಜಾಸ್ತಿ ಆಗಿ 30,000 ರೂಪಾಯಿ ಆಗಿದೆ. ಅದೇ ಪೆಟ್ರೋಲ್ ಬೆಲೆ 2002ರಲ್ಲಿ 29 ರೂಪಾಯಿ ಲೀಟರ್ ಆಗಿತ್ತು. ಅದೇ ಇವತ್ತು 100 ರೂಪಾಯಿ ಆಗಿದೆ. ಅಂದ್ರೆ 300% ಇನ್ಕ್ರೀಸ್ ಆಗಿದೆ. ಅಷ್ಟೇ ಅಲ್ಲ, ದಿನನಿತ್ಯದ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಇವತ್ತಿನ ಮಿಡಿಲ್ ಕ್ಲಾಸ್ ಕುಟುಂಬ ಗ್ರೋಸರಿ ಮೇಲೆಯೇ 20ರಿಂದ 35,000 ರೂಪಾಯಿ ಖರ್ಚು ಮಾಡುತ್ತೆ. ಏಕೆಂದ್ರೆ ಬೆಲೆ ಏರಿಕೆ ಈಗ ಪೀಕ್ ನಲ್ಲಿದೆ. ಈಗ ಸ್ಯಾಲರಿ ಜಾಸ್ತಿ ಆಯ್ತಾ? ಖಂಡಿತ ಇಲ್ಲ. ಪ್ರತಿಯೊಂದು ಸೆಕ್ಟರ್ ನಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಔಷಧಿಗಳ ಬೆಲೆ ನೋಡಿ, ಟ್ರೀಟ್ಮೆಂಟ್ ಬೆಲೆ ನೋಡಿ, ಎಜುಕೇಶನ್ ಬೆಲೆ ನೋಡಿ, ಅಷ್ಟೇ ಅಲ್ಲ ಎಂಟರ್ಟೈನ್ಮೆಂಟ್ ನ ಬೆಲೆ ನೋಡಿ. ಮತ್ತೆ ಇದೇ ಆಗಿದೆ ಎಲ್ಲಕ್ಕಿಂತ ದೊಡ್ಡ ಟ್ರ್ಯಾಪ್. ಮತ್ತೆ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಇದೆಲ್ಲವನ್ನು ಇಗ್ನೋರ್ ಮಾಡಿ ಕೂತಿದ್ದಾನೆ. ಯಾವ ವಸ್ತು ಯಾವ ಬೆಲೆಗೆ ಸಿಗುತ್ತೆ ಅಷ್ಟಕ್ಕೆ ಖರೀದಿ ಮಾಡ್ತಾನೆ. ಮತ್ತೆ ಇದನ್ನ ಯೋಚನೆ ಸಹ ಮಾಡೋದಿಲ್ಲ. ಹಣ ಸಂಪಾದನೆ ಮಾಡಿ ಬ್ಯಾಂಕಿನಲ್ಲಿ ಇಡೋದ್ರಿಂದ ಬೆಲೆ ಏರಿಕೆಯನ್ನ ಎದುರಿಸಲು ಆಗೋದಿಲ್ಲ ಎಂದು. ಮತ್ತೆ ಗೊತ್ತಿಲ್ಲದೇನೆ ನೀವು ಇನ್ನೂ ಬಡವನಾಗ್ತಾ ಹೋಗ್ತಾ ಇದ್ದೀರಾ. ಟ್ರ್ಯಾಪ್ ನಂಬರ್ 5, ಪಿಯರ್ ಪ್ರೆಷರ್ ಎಜುಕೇಶನ್. ಇವತ್ತು ಮಕ್ಕಳ ಎಜುಕೇಶನ್ ಕಡಿಮೆ, ಒಂದು ಸ್ಟೇಟಸ್ ಸಿಂಬಲ್ ಜಾಸ್ತಿ ಆಗಿದೆ. ನಮ್ಮ ಮಗ ಒಳ್ಳೆಯ ಕಾಲೇಜ್ನಲ್ಲಿ ಓದಲಿಲ್ಲ ಅಂದ್ರೆ ಸಮಾಜದಲ್ಲಿ ಯಾವುದೇ ವ್ಯಾಲ್ಯೂ ಇರೋದಿಲ್ಲ ಎಂದು ತಿಳಿದುಕೊಂಡಿದ್ದಾರೆ ಇವತ್ತಿನ ಮಿಡಿಲ್ ಕ್ಲಾಸ್ ಪೇರೆಂಟ್ಸ್. ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಡಿಸುವ ನಿರ್ಧಾರ ಮಾಡ್ತಾರೆ. ತಮ್ಮ ಅವಶ್ಯಕತೆ ಮೀರಿ ಖರ್ಚು ಮಾಡಲು ಲೋನ್ ತಗೊಳ್ತಾರೆ, ವಿಚ್ ಈಸ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ಫೈನಾನ್ಷಿಯಲ್ ಕೊಲ್ಯಾಪ್ಸ್. ನೀವು ನೋಡಬಹುದು, ಭಾರತದಲ್ಲಿ 12ನೇ ತರಗತಿವರೆಗೆ ಶಿಕ್ಷಣದ ಸಲುವಾಗಿ 30 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಶಿಕ್ಷಣ ಕಡಿಮೆ, ವ್ಯಾಪಾರ ಜಾಸ್ತಿ ಆಗಿದೆ. ಮುಂದಿನ ಹೈಯರ್ ಕಾಲೇಜ್ ಫೀಸ್ 20 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ ಭಾರತದಲ್ಲಿ ಪೂರ್ತಿ ಶಿಕ್ಷಣ ಮುಕ್ತಾಯ ಆಗಲು 50 ಲಕ್ಷ ರೂಪಾಯಿ ಖರ್ಚು ಆಗುತ್ತೆ. ಈಗ ಸ್ವಲ್ಪ ಯೋಚನೆ ಮಾಡಿ, ಯಾವ ವ್ಯಕ್ತಿಯ ಸಂಪಾದನೆ 30 ಲಕ್ಷ ರೂಪಾಯಿನಲ್ಲಿ ಮುಕ್ತಾಯ ಆಗುತ್ತೆ, ಆತ ಎಲ್ಲಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ? ಆದರೂ ಕೂಡ ಒಬ್ಬ ಮಿಡಲ್ ಕ್ಲಾಸ್ ತಂದೆ ತನ್ನ ಮಕ್ಕಳಿಗೆ ಪ್ರತಿಯೊಂದು ಫೆಸಿಲಿಟಿ ಕೊಡ್ತಾನೆ. ಅದಕ್ಕಾಗಿ ಆತ ಲೋನ್ ಕೂಡ ತಗೊಳ್ತಾನೆ. ನಂತರ ಆ ಲೋನ್ ನ ಭಾರ ಮಕ್ಕಳು ಹೊರಬೇಕಾಗತ್ತೆ. ಮತ್ತೆ ಆತ ಪೂರ್ತಿ ಬ್ರೋಕ್ ಆಗ್ತಾನೆ. 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ನೌಕರಿ ಸಿಗೋದಿಲ್ಲ. ಈಗ ನೀವೇ ನೋಡಿರುವ ಪ್ರಕಾರ ಇವತ್ತಿನ ಮಿಡಲ್ ಕ್ಲಾಸ್ ವ್ಯಕ್ತಿ ಎಲ್ಲಾ ಕಡೆಯಿಂದ ಈ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಹಾಗಿದ್ರೆ ಈಗ ಇದರಿಂದ ಆಚೆ ಬರುವ ವಿಧಾನವನ್ನು ತಿಳಿಯೋಣ. ಸೊಲ್ಯೂಷನ್ ನಂಬರ್ 1, ಯೂಸ್ 24/10 ರೂಲ್ಸ್ ಫಾರ್ ಕಾರ್ಸ್. ಈಗ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮಾಡುವ ಎಲ್ಲಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ಬಜೆಟಿಂಗ್ ಮಾಡದೇ ಇರೋದು. ಉದಾಹರಣೆಗೆ ಕಾರ್ ಖರೀದಿ ಮಾಡೋದು, ಬೈಕ್ ಖರೀದಿ ಮಾಡೋದು ಲೋನ್ ಮೇಲೆ. ನೋಡಿ, ಪ್ರತಿಯೊಬ್ಬರಿಗೂ ಕಾರ್ ಖರೀದಿ ಮಾಡುವ ಆಸೆ ಇರುತ್ತೆ. ಆದರೆ ನೀವು ಕಾರ್
ಕಾರ್ ಖರೀದಿ ಮಾಡುವ ಮುಂಚೆ 24-10 ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಈಗ ನಿಮ್ಮ ಡ್ರೀಮ್ ಕಾರ್ ಮಹೀಂದ್ರಾ ಥಾರ್ ಇದೆ ಅಂತ ಅನ್ಕೊಳ್ಳೋಣ. ಈ ರೂಲ್ಸ್ ಪ್ರಕಾರ ನೀವು ಅದನ್ನ ಖರೀದಿ ಮಾಡಬಹುದಾ? ನೋಡಿ, ಮಹೀಂದ್ರಾ ಥಾರ್ ನ ಆನ್ ರೋಡ್ ಪ್ರೈಸ್ ಇದೆ 13 ಲಕ್ಷ ರೂಪಾಯಿ. ಈ ಬೆಲೆ ರಾಜ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು 13 ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳೋಣ. ಈಗ ಈ 20-10 ರೂಲ್ಸ್ ಪ್ರಕಾರ ಗಾಡಿಯ 20% ಡೌನ್ ಪೇಮೆಂಟ್ ನಿಮ್ಮ ಬಳಿ ಆಲ್ರೆಡಿ ಕ್ಯಾಶ್ ರೂಪದಲ್ಲಿ ಹಣ ಇರಬೇಕು. ಅದು ಆಗುತ್ತೆ 2,60,000 ರೂಪಾಯಿ. ಈಗ 24-10 ರೂಲ್ಸ್ ಪ್ರಕಾರ 4 ಅಂದ್ರೆ 4 ವರ್ಷ ಲೋನ್ ತಗೊಳ್ಬೇಕು. ಈಗ ಈ 4 ವರ್ಷಕ್ಕಾಗಿ 9% ನಲ್ಲಿ ಲೋನ್ ತಗೊಂಡಿದ್ರೆ ನಿಮ್ಮ ಮಂತ್ಲಿ EMI ಆಗುತ್ತೆ 32,351 ರೂಪಾಯಿ. ಈಗ ಈ ರೂಲ್ಸ್ ಪ್ರಕಾರ 10 ಅಂದ್ರೆ ನಿಮ್ಮ ಗಾಡಿಯ ಖರ್ಚು ನಿಮ್ಮ ಸಂಪಾದನೆಗಿಂತ 10% ಗಿಂತ ಜಾಸ್ತಿ ಇರಬಾರ್ದು. ಅಂದ್ರೆ ನಿಮ್ಮ ಮಂತ್ಲಿ EMI 32,000 ರೂಪಾಯಿ ಇದ್ರೆ ನಿಮ್ಮ ತಿಂಗಳ ಸಂಪಾದನೆ 3,20,000 ರೂಪಾಯಿ ಆಗಿರಬೇಕು. ಮತ್ತೆ ಇಷ್ಟು ನಿಮ್ಮ ಸಂಪಾದನೆ ಇಲ್ಲ ಅಂದ್ರೆ ಈ ರೂಲ್ಸ್ ಪ್ರಕಾರ ನೀವು ಮಹೀಂದ್ರಾ ಥಾರ್ ಅಫೋರ್ಡ್ ಮಾಡೋದಿಲ್ಲ ಎಂದರ್ಥ. ಸೊಲ್ಯೂಷನ್ ನಂಬರ್ 2, ಯೂಸ್ 80-20 ರೂಲ್ಸ್ ಫಾರ್ ಸೇವಿಂಗ್ಸ್ ಅಂಡ್ ಬಜೆಟಿಂಗ್. ಒಂದ್ ವೇಳೆ ನಿಮಗೆ ನಿಮ್ಮ ಬಜೆಟಿಂಗ್ ಸುಧಾರಣೆ ಮಾಡುವುದು ಇದ್ರೆ, ಭವಿಷ್ಯದಲ್ಲಿ ಒಂದು ಒಳ್ಳೆಯ ಅಮೌಂಟ್ ನಿಮ್ಮ ಬಳಿ ಇರಬೇಕು ಅಂದ್ರೆ ಯೂಸ್ 80-20 ರೂಲ್ಸ್. ಈ ರೂಲ್ಸ್ ಪ್ರಕಾರ ನಿಮ್ಮ ಸಂಪಾದನೆಯ 80% ಹಣ ನಿಮ್ಮ ನೀಡ್ಸ್, ವಾಂಟ್ಸ್ ಮತ್ತೆ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡಬೇಕು. ಮತ್ತೆ ಉಳಿದ 20% ಹಣ ಉಳಿತಾಯ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಉದಾಹರಣೆಗೆ ಸ್ಟಾಕ್ಸ್, ಗೋಲ್ಡ್, ಇಂಡೆಕ್ಸ್ ಫಂಡ್ ಇತ್ಯಾದಿ. ಈಗ ನಿಮ್ಮ ಸ್ಯಾಲರಿ 30,000 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಸ್ಯಾಲರಿ ಬಂದ ತಕ್ಷಣ ಎಲ್ಲಿ ಖರ್ಚು ಮಾಡಬೇಕು ಎಂದು ಯೋಚನೆ ಮಾಡಬಾರದು. ಬದಲಾಗಿ ಆಟೋ ಪೇ ಆಪ್ಷನ್ ಸೆಲೆಕ್ಟ್ ಮಾಡಿ ಮತ್ತೆ 20% ಇನ್ವೆಸ್ಟ್ಮೆಂಟ್ ಮಾಡಿ, ಉಳಿದ 24,000 ಖರ್ಚು ಮಾಡಿ. ಮತ್ತೆ ಇದರಲ್ಲೂ ನೀವು ಇನ್ನೂ ಸ್ವಲ್ಪ ಹಣ ಉಳಿತಾಯ ಮಾಡಬಹುದು. ಜೊತೆಗೆ 6,000 ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಭವಿಷ್ಯದ ಸಲುವಾಗಿ ನಿಮ್ಮ ಬಳಿ ಒಂದು ದೊಡ್ಡ ಅಮೌಂಟ್ ಉಳಿತಾಯ ಆಗಿರುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.